ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕರ್ನಾಟಕ ಟಿ ಇ ಟಿ, GPSTR, HSTR ಹೀಗೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗಿರತಕ್ಕಂತಹ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವು ಈಗ ಆಲ್ರೆಡಿ ಚರ್ಚೆಗಳನ್ನ ಮಾಡ್ತಾ ಬಂದೀವಿ. ಅದೇ ರೀತಿಯಾಗಿ ಇವತ್ತಿನ ಅವಧಿಯೊಳಗೆ ಏನು ಮಾಡೋಣ ಅಂತಂದ್ರೆ ವಿಶೇಷವಾಗಿರ್ತಕ್ಕಂತಹ ಶಾತವಾಹನರು, ಕದಂಬರು, ಗಂಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಅವಧಿಯೊಳಗೆ ನಾವೇನು ಮಾಡೋಣ ಅಂತಂದ್ರೆ ಚರ್ಚೆಯನ್ನು ಮಾಡೋಣ. ಅದರ ಮುಖಾಂತರವಾಗಿ ಪರೀಕ್ಷೆಗೆ ಬರ್ತಕ್ಕಂತಹ ಎಷ್ಟೋ ವಿಷಯಗಳು ಏನಾಗ್ತಾವೆ ಅಂದರೆ ಇಲ್ಲಿ ತಿಳಿದು ಬರ್ತಾವೆ. ಸ್ಕಿಪ್ ಮಾಡಲ್ದ ಇದನ್ನು ನೀವು ಸರಿಯಾಗಿ ನೋಡಿದಿರಿ ಅಂತಂದರೆ ನಿಮಗೆ ಪರೀಕ್ಷೆಗೆ ಅನುಕೂಲ ಆಕೈತೆ. ಈ ರೀತಿಯಾದ ಮೊದಲನೇ ಪ್ರಶ್ನೆ, ಶಾತವಾಹನರು ಉತ್ತರ ಭಾರತದ ಈ ರಾಜವಂಶದ ಸಾಮಂತ ರಾಜರಾಗಿದ್ದರು. ಅಂದರೆ ಉತ್ತರ ಭಾರತದ ಈ ಒಂದು ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಮಂತರಾಗಿ ಈ ಒಂದು ಶಾತವಾಹನರು ಏನು ಮಾಡ್ತಾರೆ ಅಂತಂದ್ರೆ ಅಧಿಕಾರವನ್ನು ನಡೆಸ್ತಾರೆ. ಹಾಗಾದರೆ ಯಾವ ಮನೆತನ? ಮೌರ್ಯರು ಅಂತಕ್ಕಂಥ ಮನೆತನದ ಸಾಮಂತರಾಗಿ ಶಾತವಾಹನರು ಏನು ಮಾಡಿರು ಅಂತಂದರೆ ಉತ್ತರ ಭಾರತದೊಳಗಡೆ ರಾಜರಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಎರಡನೇ ಪ್ರಶ್ನೆ, ಶಾತವಾಹನರ ಪ್ರಥಮ ಸ್ವತಂತ್ರ ದೊರೆ ಯಾರಾಗಿದ್ದರು ಅಥವಾ ಯಾರು ಅಂತೇಳಿ ನಾವು ನೋಡಿದಾಗ ಸಿಮುಖ ಅಂತಕ್ಕಂಥ ವ್ಯಕ್ತಿ ಅಥವಾ ದೊರೆ ಇಲ್ಲಿ ಶಾತವಾಹನರ ಪ್ರಥಮ ಸ್ವತಂತ್ರ ದೊರೆಯಾಗಿದ್ದ. ಹಾಲರಾಜನು ಬರೆದಿರ್ತಕ್ಕಂತಹ ಗದಾಸಪ್ತಸತಿ ಅಂತಕ್ಕಂತಹ ಗ್ರಂಥದ ಭಾಷೆ ಯಾವುದು ಅಂತೇಳಿ ನಾವು ನೋಡೋದಾಯಿತು ಅಂತಂದರೆ ಪ್ರಾಕೃತ ಭಾಷೆ ಒಳಗಡೆ ಕಥಾಸಪ್ತಸತಿ ಅಂತಕ್ಕಂಥ ಒಂದು ಗ್ರಂಥ ನಮಗೇನಾಗ್ತೈತಿ ಅಂದರೆ ಲಭ್ಯ ಇರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾಯಿತು ಅಂತಂದರೆ ಶಾತವಾಹನರು ಅನುಸರಿಸ್ತಿರ್ತಕ್ಕಂತಹ ಧರ್ಮ ಯಾವುದು ಅಂತೇಳಿ ಪ್ರಶ್ನೆ ಬರ್ತದೆ. ಯಾವುದು ಅಂತಂದರೆ ವೈದಿಕ ಧರ್ಮವನ್ನು ಏನು ಮಾಡ್ತಿದ್ರು ಅಂತಂದರೆ ಶಾತವಾಹನರು ಅನುಸರಿಸ್ತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನೋಡಬಹುದು. ಇನ್ನು ಮಯೂರವರ್ಮ ಅಂತಕ್ಕಂತಹ ವ್ಯಕ್ತಿ ದೊರೆ ಇಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸ್ತಾನೆ. ಆ ಕೆರೆ ಯಾವುದು ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಚಂದ್ರವಳ್ಳಿ ಕೆರೆ. ಚಂದ್ರವಳ್ಳಿ ಕೆರೆಯನ್ನು ಏನು ಮಾಡಿದ ಅಂತಂದ್ರೆ ಮಯೂರವರ್ಮ ಅಂತಕ್ಕಂಥ ದೊರೆ ಇಲ್ಲಿ ಅದನ್ನು ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇನ್ನು ಕದಂಬರ ಕಾಲದ ತಾಳಗುಂದ ಶಾಸನವು ಈ ಭಾಷೆಯಲ್ಲಿ ಐತಿ. ಯಾವ ಭಾಷೆಯಲ್ಲಿಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ. ನೋಡಿರಿ, ತಾಳಗುಂದ ಶಾಸನ ನಮಗೆ ಯಾವ ಭಾಷೆಯಲ್ಲಿ ಸಿಗ್ತೈತಿ ಅಂತಂದ್ರೆ ಸಂಸ್ಕೃತ ಭಾಷೆಯೊಳಗಡೆ ನಮಗೆ ಸಿಗ್ತೈತಿ. ಅದು ಯಾರ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಕದಂಬರ ಕಾಲಘಟ್ಟದಲ್ಲಿ ಆಳ್ವಿಕೆಯ ಅವಧಿಯೊಳಗೆ ನಮಗೆ ದೊರೆತಿರ್ತಕ್ಕಂಥದ್ದು. ಇನ್ನು ಗಂಗರ ಪ್ರಸಿದ್ಧ ಅರಸ ಯಾರು ಅಂತೇಳಿ ನಾವು ನೋಡಿದಾಗ ದುರ್ವಿನೀತ ಅಂತಕ್ಕಂತಹ ದೊರೆ ಗಂಗರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮುಂದಿನದಾಗಿ ನಾವು ಪ್ರಶ್ನೆ ನೋಡೋದಾಯಿತು ಅಂತಂದ್ರೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರು ಅಥವಾ ದೊರೆ ಯಾರಪ್ಪ ಅಂತಂದ್ರೆ ಚಾವುಂಡರಾಯ. ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೊರೆ. ಇನ್ನು ಮುಂದಿಂದು ಶಾತವಾಹನರ ರಾಜಧಾನಿಯನ್ನು ತಿಳಿಸ್ರಿ ಅಥವಾ ಹೆಸರಿಸ್ರಿ ಯಾವುದು ಅಂತೇಳಿ ಪ್ರಶ್ನೆ ಬಂದಾಗ ಶ್ರೀಕಾಕುಲಂ ಅಂತಕ್ಕಂಥ ಒಂದು ಪ್ರದೇಶ ಶಾತವಾಹನರ ರಾಜಧಾನಿಯಾಗಿತ್ತು. ಅದೇ ರೀತಿಯಾಗಿ ಶಾತವಾಹನರ ಪ್ರಸಿದ್ಧ ದೊರೆ ಯಾರು ಅಂತೇಳಿ ಪ್ರಶ್ನೆ ಬಂದಾಗ ಗೌತಮಿಪುತ್ರ ಶಾತಕರ್ಣಿ ಅಂತಕ್ಕಂತಹ ದೊರೆ ಶಾತವಾಹನರಲ್ಲೇ ಪ್ರಸಿದ್ಧವಾಗಿರ್ತಕ್ಕಂತಹ ದೊರೆ ಅಂತೇಳಿ ನಾವೇನು ಮಾಡ್ತೀವಿ, ಗೌತಮಿಪುತ್ರ ಶಾತಕರ್ಣಿಯನ್ನು ನೋಡ್ತೀವಿ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿಗೆ ಎಷ್ಟು ವರ್ಷಕ್ಕೊಮ್ಮೆ ಏನಪ್ಪ ಅಂತಂದ್ರೆ ಮಹಾಮಸ್ತಾಭಿಷೇಕ ಅಂತಕ್ಕಂಥದ್ದು ಜರುಗ್ತೈತಿ ಅಂತೇಳಿ ಪ್ರಶ್ನೆ ಬರ್ತದೆ. 12 ವರ್ಷಗಳಿಗೊಮ್ಮೆ ಆ ಒಂದು ಶ್ರವಣಬೆಳಗೊಳದಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಗೆ ಏನು ಮಾಡ್ತಾರಂದ್ರೆ ಮಹಾಮಸ್ತಾಭಿಷೇಕವನ್ನು ಮಾಡ್ತಾರೆ. ಇನ್ನು ಗಂಗರ ರಾಜ್ಯದ ಮತ್ತೊಂದು ಹೆಸರೇನು ಅಂತೇಳಿ ನಾವು ನೋಡಿದಾಗ ಗಂಗವಾಡಿ ಅಂತಕ್ಕಂಥದ್ದು ಗಂಗ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಹೆಸರು ಅಂತೇಳಿ ನಾವೇನು ಮಾಡ್ತೀವಿ ನೋಡ್ತೀವಿ. ಇನ್ನು ಶಾತವಾಹನರ ಸಾಮ್ರಾಜ್ಯದ ಅವನತಿ ಹೊಂದಲಿಕ್ಕೆ ಕಾರಣ ಏನು ಅಂತೇಳಿ ನಾವು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ನಿರಂತರವಾಗಿ ದಾಳಿಗಳು ಆ ಶಾತವಾಹನರ ಸಾಮ್ರಾಜ್ಯದ ಮೇಲೆ ಆಗ್ತಿದ್ದು, ಹೀಗಾಗಿ ಶಾತವಾಹನರ ಸಾಮ್ರಾಜ್ಯ ಅವನತಿ ಆಯಿತು. ಇನ್ನು ಕದಂಬರ ಕಾಲದ ರಾಜಾಡಳಿತದ ಭಾಷೆಗಳು ಯಾವ್ಯಾವ ಅಂತೇಳಿ ನಾವು ನೋಡೋದಾಯಿತು ಅಂದ್ರೆ ಒಂದು ಸಂಸ್ಕೃತ ಭಾಷೆ, ಇನ್ನೊಂದು ಪ್ರಾಕೃತ ಭಾಷೆಗಳು. ಎರಡೂ ಭಾಷೆಗಳು ಏನಪ್ಪ ಅಂತಂದ್ರೆ ಕದಂಬರ ಕಾಲದ ರಾಜ್ಯದ ಆಡಳಿತ ಭಾಷೆಗಳಾಗಿದ್ದವು. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾಯಿತು ಅಂತಂದ್ರೆ ಗಂಗರ ಕಾಲದ 4 ಗ್ರಂಥಗಳನ್ನು ಹೆಸರಿಸಿ ಅಂತೇಳಿ, ಒಂದು ದತ್ತಕ ಸೂತ್ರ ಅಂಥೇಳಿ, ಶಬ್ದಾವತಾರ ಅಂಥೇಳಿ, ವಡ್ಡ ಕಥಾ ಅಂಥೇಳಿ, ಗಜಾಷ್ಟಕ ಅಂತಕ್ಕಂಥದ್ದು. ಇವು 4 ಏನಪ್ಪ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಗಂಗರ ಕಾಲದ ಗ್ರಂಥಗಳು. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾಯಿತು ಅಂದ್ರೆ ದಕ್ಷಿಣ ಭಾರತವನ್ನು ಆಳಿದ ರಾಜವಂಶಗಳು ಯಾವ್ಯಾವಪ್ಪ ಅಂತಂದ್ರೆ
ಶಾತವಾಹನರ ಆಳ್ವಿಕೆ ಮಾಡ್ಯಾರ, ಕದಂಬರ ಆಳ್ವಿಕೆ ಮಾಡ್ಯಾರ, ಗಂಗರ ಆಳ್ವಿಕೆ ಮಾಡ್ಯಾರ, ಚಾಳುಕ್ಯರು ಆಳ್ವಿಕೆ ಮಾಡ್ಯಾರ, ರಾಷ್ಟ್ರಕೂಟರು ಮಾಡ್ಯಾರ, ಪಲ್ಲವರು ಕೂಡ ಮಾಡ್ಯಾರ. ಎಷ್ಟು ಜನ ಏನಪ್ಪ ಅಂತಂದ್ರೆ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂತಹ ವಂಶಗಳು ಅಂತೇಳಿ ನಾವು ನೋಡ್ತೀವಿ. ಇನ್ನು ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವ್ಯಾವ? ನಾಸಿಕ್ ಆಗಿರ್ಬೋದು, ಕಲ್ಯಾಣ ಆಗಿರ್ಬೋದು, ಬ್ರೋಚ್ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇನ್ನು ಕರ್ನಾಟಕ ಮತ್ತು ಭಾರತದ ಸಂಸ್ಕೃತಿಗೆ ಕದಂಬರು ಏನೇನು ಕೊಡುಗೆಗಳನ್ನು ನೀಡಿದಾರ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ, ಭಾರತದ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗೈತಿ. ಯಾಕೆ? ಉತ್ತಮವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇತ್ತು, ಧಾರ್ಮಿಕ ಸಹಮತ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವ್ರದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ ಪ್ರಾಚೀನ ಶಾಸನವಾಗಿರ್ತಕ್ಕಂಥ ಹಲ್ಮಿಡಿ ಶಾಸನ ಈ ಒಂದು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ಬೋದು. ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗಳು ಇಲ್ಲಿ ಅಗ್ರಹಾರಗಳ ಮೂಲಕ ಶಿಕ್ಷಣವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಕ್ಕಂತಹ ಶಿಕ್ಷಣದ ಕೇಂದ್ರಗಳಾಗಿದ್ವು. ಆಡಳಿತದಲ್ಲಿ ಮಾಂಡಲಿಕರ ಸಹಾಯವನ್ನು ಮಾಡ್ತಿದ್ರು. ರಾಜರಿಗೆ ಪುರೋಹಿತರು ಏನಪ್ಪ ಅಂತಂದ್ರೆ ಮಂತ್ರಿಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಸೇನಾಧಿಪತಿಗಳು ಸೇನೆಯನ್ನು ಮುಖ್ಯಸ್ಥರಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಅವರವರ ಪಾತ್ರಗಳನ್ನು ಏನು ಮಾಡ್ತಿದ್ರು ಅಂತಂದ್ರೆ ಅವರ ಕಾಲದಲ್ಲೇ ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಏನು ಅಷ್ಟೇ ಅಲ್ಲ, ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿ ಆ ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಗಳನ್ನು ಏನು ಮಾಡಿದ್ರು ಅಂತಂದ್ರೆ ಇವರು ನೇಮಕ ಮಾಡಿದ್ರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾಯಿತು ಅಂತಂದರೆ, ಗಂಗರ ಸಾಮ್ರಾಜ್ಯವು ಅನೇಕ ಮೌಲ್ಯಗಳಿಂದ ಪ್ರಭಾವವಾಗಿತ್ತು. ಈ ಹೇಳಿಕೆಯನ್ನು ನೀವೇನು ಮಾಡಿರಿ, ಸ್ಪಷ್ಟೀಕರಿಸಿ ಅಂತೇಳಿ ಕೇಳ್ತಾನೆ. ಅಂದ್ರೆ ಗಂಗರ ಸಾಮ್ರಾಜ್ಯ ಏನಪ್ಪ ಅಂತಂದ್ರೆ ಅನೇಕ ಮೌಲ್ಯಗಳಿಂದ ಅಲ್ಲಿ ಪ್ರಭಾವ ಆಗೈತಿ, ಒಳಪಟ್ಟೈತಿ ಅಂತೇಳಿ ನಾವು ನೋಡೋದಾದರೆ, ಗಂಗರ ಸಾಮ್ರಾಜ್ಯದಲ್ಲಿ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ ಅಂತಕ್ಕಂತಹ ಮೌಲ್ಯಗಳೇನಾಗಿದ್ದು ಅಂತಂದ್ರೆ ಇವರ ಕಾಲದಲ್ಲಿ, ಇವರ ಆಸ್ಥಾನದಲ್ಲಿ ಇರತಕ್ಕಂಥದ್ದು. ಸಮಾಜದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಜಾತಿ ಪಂಗಡಗಳಿದ್ದರೂ ಕೂಡ ಪರಸ್ಪರ ಏನಪ್ಪ ಅಂತಂದರೆ ಎಲ್ಲ ಜನರು ಅವಲಂಬಿಗಳಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಅಲ್ಲೇನಾಗಿತ್ತು ಅಂತಂದ್ರೆ ಕಂಡು ಬರ್ತಕ್ಕಂಥದ್ದು. ಪಿತೃ ಅಂತಂದ್ರೆ ತಂದೆಯಿಂದ ಒಳಗೊಂಡಿರ್ತಕ್ಕಂತಹ ಅಥವಾ ತಂದೆಯೇ ಮುಖ್ಯಸ್ಥನಾಗಿ ಇರ್ತಕ್ಕಂಥ ಒಂದು ಕುಟುಂಬದ ಪದ್ಧತಿ ಇಲ್ಲಿ ಒಂದು ಇರ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವಿಭಕ್ತ ಅಂತೇಳಿ ಬಂದಾಗ ಇಲ್ಲಿ ಹಲವಾರು ಜನರಿಂದ ಕೂಡ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆ. ಅಲ್ಲಿ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ಹೀಗೆ ಹಲವಾರು ಜನರಿಂದ ಕೂಡ್ಕೊಂಡಿರ್ತಕ್ಕಂಥ ಪದ್ಧತಿ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯುವ ಸೇನಾನಿಗಳು ಹಾಗೂ ಅಧಿಕಾರಿ ವರ್ಗ ಅಂತಕ್ಕಂಥದ್ದು ಶೌರ್ಯ ಮತ್ತು ತಾಳ್ಮೆಗೆ ಹೆಸರಾಗಿರ್ತಕ್ಕಂತಹ ವರ್ಗ ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಇವರ ಆಡಳಿತ ಅನ್ನುವಂಥದ್ದು ಒಂದು ಉತ್ತಮವಾಗಿ ಇಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಗಮನಿಸ್ತೀವಿ. ಹೀಗೆ ಗಂಗರ ಒಂದು ಸಾಮ್ರಾಜ್ಯವು ಅನೇಕ ಮೌಲ್ಯಗಳಿಂದ ಕೂಡಿಕೊಂಡಿತ್ತು ಅನ್ನೋದನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಗಮನಿಸಬಹುದು. ಈ ರೀತಿ ನಾವೇನಪ್ಪ ಅಂತಂದ್ರೆ ಈ ಅವಧಿಯೊಳಗೆ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಮನೆತನಗಳ ಬದಲು ಏನು ಮಾಡೀವಿ ಅಂತಂದ್ರೆ ತಿಳ್ಕೊಂಡೀವಿ. ನಮ್ಮನ್ನು ಮುಂದಿನ ಅವಧಿ ಒಳಗೆ ನಾವೇನು ಮಾಡೋದು ಅಂತಂದ್ರೆ ವಿಶೇಷವಾಗಿರ್ತಕ್ಕಂತಹ ಮತ್ತೊಂದು ರಾಜಮನೆತನದ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ. ನೀವೇನು ಮಾಡಿರಿ ಅಂತಂದ್ರೆ ಇವುಗಳನ್ನು ವೀಕ್ಷಣೆ ಮಾಡಿರಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಏನು ಮಾಡಿರಿ ಅಂತಂದ್ರೆ ಇವುಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಗಿಸ್ತೀನಿ.